ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಈ 400 ರುಪೀಸ್ ನ ನೀವು ಪೇ ಮಾಡಿದ್ರೆ 3 days ನೀವು ನಾನ್ ಸ್ಟಾಪ್ ಆಗಿ ಕ್ವಶನ್ಸ್ ಕೇಳಬಹುದು. ನಾನು ನಿಮ್ಗೆ 3 days ಅವೈಲಬಲ್ ಆಗಿರ್ತೀನಿ. ಸೊ ತುಂಬಾ ಜನ ಅನ್ಕೋತಾ ಇರ್ತೀರಾ ಬರೀ 400 ರುಪೀಸ್ ಪೇ ಮಾಡ್ರೆ ಬರೀ ಒಂದು ದಿನಕ್ಕೆ ಮಾತ್ರ ಇರುತ್ತೆ ಆಫರ್ ಅಂತ. ಸೊ ನೀವು 400 ರುಪೀಸ್ ಪೇ ಮಾಡಿದ್ರೆ 3 ದಿನಗಳ ಕಾಲ ನಿಮ್ಗೆ ಏನೇ ಡೌಟ್ಸ್ ಬಂದ್ರು, ಯಾವ್ದೇ ಒಂದು ಪ್ರಶ್ನೆ ಇದ್ರು ಅಥವಾ ನಿಮ್ ಪ್ರಶ್ನೆಗಳು ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಕೇಳಬೇಕು, ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್ ಅಥವಾ ನಿಮ್ಮ ಹೋಲ್ ಫ್ಯಾಮಿಲಿ ಬಗ್ಗೆ ಕೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಈ 3 days ನ ಯುಟಿಲೈಸ್ ಮಾಡ್ಕೊಂಡು 3 days ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು. ಒಬ್ರು 400 ರುಪೀಸ್ ನ ಪೇ ಮಾಡ್ತೀರಾ ಅಂತ ಅಂದ್ರೆ ಆ ಒಂದು ಯಾರು ಪೇ ಮಾಡಿರ್ತಾರ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆನೂ ಕೇಳಬಹುದು, ಅವರ ಬ್ರದರ್, ಸಿಸ್ಟರ್ಸ್ ಏನ್ ಬೇಕಾದ್ರೂ ಕೇಳಬಹುದು. 3 days ಪ್ಯಾಕೇಜ್ ಇರುತ್ತೆ. ಸೊ ಒಂದೇ ಸತಿ ನೀವು ಇನ್ವೆಸ್ಟ್ ಮಾಡಿ 3 ದಿನಗಳ ಕಾಲ ನೀವು ಅನ್ಲಿಮಿಟೆಡ್ ಆಗಿ ರೀಡಿಂಗ್ಸ್ ನ ಪಡ್ಕೋಬಹುದು. ಅದು ಕೂಡ ಥ್ರೂ ಫೋನ್ ಕಾಲೇ ಇರುತ್ತೆ. ಸೊ ಈ ಒಂದು ಆಫರ್ ಆಲ್ರೆಡಿ ನಿನ್ನೆ ಮುಗಿದಿದೆ. ಸೊ ಇನ್ನು 4 days ಇದೆ. ಸೊ ಈ 4 days ಅಲ್ಲಿ ಬೇಗ ನೀವು ಬುಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಬ್ರೇಸ್ಲೆಟ್ಸ್ ಬೇಕು ಅಂತ ಅಂದ್ರೂ ಕೂಡ ನೀವು ನಮ್ಗೆ ಆರ್ಡರ್ ಕೊಟ್ರೆ ಖಂಡಿತವಾಗ್ಲೂ ನಾವು ನಿಮ್ಗೆ ಫ್ರೀ ಆಗಿ ಡೆಲಿವರಿ ಕೊಡ್ತೀವಿ. ಸೊ ಫ್ರೀ ಬ್ರೇಸ್ಲೆಟ್ಸ್ ಇರುತ್ತೆ. ಫ್ರೀ ಆಗಿ ನೀವು 3 days 400 ರುಪೀಸ್ ನ ಪೇ ಮಾಡಿ 3 days ಕ್ವಶನ್ಸ್ ಕೇಳಬಹುದು. ಸೊ ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಮ್ಯಾಮ್ ಬರೀ 400 ರುಪೀಸ್ ಬರೀ 3 days ಮಾತ್ರ ಇರುತ್ತಾ, ಅಥವಾ ಈ ಆಫರ್ ಮಾತ್ರ 3 days ಅಥವಾ ನಾವು ಕ್ವಶನ್ಸ್ ಕೇಳೋದಕ್ಕೆ 3 days ಅಂತ. ಸೊ ಹಾಗಾಗಿ ನೀವು ಪೇ ಮಾಡಿ 3 days ಗಳ ಕಾಲ ನಿಮ್ಮ ಎಲ್ಲಾ ಡೌಟ್ಸ್, ನಿಮ್ಮ ಎಲ್ಲಾ ಕ್ವಶನ್ಸ್, ಅದಕ್ಕೆ ರೆಮಿಡೀಸ್ ಎಲ್ಲವೂ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳುತ್ತಾ. ಸೊ ನೆಕ್ಸ್ಟ್ ತುಂಬಾ ಜನಗಳು ಈ ಒಂದು ರೀಡಿಂಗ್ಸ್ ನ ಕೇಳಿದೀರಾ. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ರ ಆ ಒಂದು ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಲಿ, ನಿಮ್ಮ ಲವರ್ ಆಗಿರ್ಲಿ, ಹಸ್ಬೆಂಡ್, ವೈಫ್ ಯಾರ್ ಬೇಕಾದ್ರೂ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇದಾರೆ ಅಂದ್ರೆ ಆ ಒಂದು ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ. ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ, ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ, ಸೊ ಮ್ಯಾಮ್ ನಮ್ ಪಾರ್ಟ್ನರ್ಗೆ ನಾವ್ ಎಷ್ಟು ಇಂಪಾರ್ಟೆಂಟ್ ಇದೀವಿ ಅಂತ ತಿಳ್ಕೋಬೇಕು ಅಂತ. ಸೊ ಈ ಒಂದು ರೀಡಿಂಗ್ ನ ಫುಲ್ ನೋಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್, ಅವರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಕೆಳಗಡೆ ಬಿದ್ದಿರೋದನ್ನ ನಾನು ತಗೊಳಲ್ಲ ಬಿಕಾಸ್ ಇಟ್ಸ್ ಸಮಥಿಂಗ್ ಅದು ನಿಮಗೆ ಸಿಗಬಾರ್ದಾಗಿರುವಂತ ಕಾರ್ಡ್ಸ್ ಕೂಡ ಇರಬಹುದು. ಓಕೆ, ಸೊ ಏಸ್ ಆಫ್ ವಾಂಡ್ಸ್ ಇದೆ. Oh my god, King of Cups, 5 of Pentacles, Queen of Swords, ಬಾಟಮ್ ಆಫ್ ದಿ ಕಾರ್ಡ್ 2 of Cups ಇದೆ. ಸೊ ಇಲ್ಲಿ ನೋಡಬಹುದು. ಸೊ ಗೈಸ್ ಯಾರ ಬಗ್ಗೆ ಯೋಚನೆ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ, 2 of Cups ಇದೆ ಬಾಟಮ್ ಆಫ್ ದಿ ಕಾರ್ಡ್, Queen of Swords ಇದೆ, 5 of Pentacles ಇದೆ, ಅಂಡ್ King of Cups ಇದೆ, ಏಸ್ ಆಫ್ ವಾಂಡ್ಸ್ ಇದೆ. ಸೊ ಎಷ್ಟು ಕಾರ್ಡ್ಸ್ ನಿಮಗೋಸ್ಕರ ಬಂದಿದೆ ಅಂತ ಹೇಳ್ತೀನಿ. ಸೊ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಯಾರ ಜೊತೆ ಸಂಬಂಧದಲ್ಲಿದ್ದೀರಾ, ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್, ನೀವು ಎಷ್ಟು ಮುಖ್ಯ, ಅವರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರ ಪ್ರೀತಿಗೆ ಯಾವುದೇ ರೀತಿ ಕಪಟ ಇಲ್ಲ, ಕಲ್ಮಶ ಇಲ್ಲ. ಅವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ಯೂರ್ ಆಗಿ ಇಷ್ಟಪಡ್ತಿದ್ದಾರೆ, ನಿಷ್ಕಲ್ಮಶವಾಗಿ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಈ ಒಂದು ಪ್ರೀತಿನಲ್ಲಿ ಪ್ರಾಮಾಣಿಕವಾಗಿದ್ದಾರೆ. ಅವ್ರು ಯಾವುದೇ ರೀತಿ ನಿಮ್ಗೆ ಹಿಂದೆ ಮೋಸ ಮಾಡ್ತಾ ಇಲ್ಲ, ಚೀಟಿಂಗ್ ಮಾಡ್ತಾ ಇಲ್ಲ, ಅವರು ಜೆನ್ಯೂನ್ ಆಗಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಸೊ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂದ್ರೆ ನೀವು ಕೂಡ ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಅವರ ಜೊತೆಲಿ ನಡೀತೀರಾ. ಅವ್ರಿಗೆ ಕಷ್ಟ ಇದ್ರು, ಸುಖ ಇದ್ರು, ಅದನ್ನ ಈಕ್ವಲ್ ಆಗಿ ನೀವು ಹಂಚ್ಕೊಂಡಿದ್ದೀರಾ. ಸೊ ಈ ಸಮಯದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ. ಯಾಕೆಂತ ಅಂದ್ರೆ
ತುಂಬಾ ಕಷ್ಟದ ಸಮಯದಲ್ಲಿ ಅವರ ಜೊತೆಗೆ ಇದ್ದು ಅವರ ಕಷ್ಟನ ನಿಮ್ಮ ಕಷ್ಟ ಅಂತ ಅನ್ಕೊಂಡು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿರ್ಬೋದು. ಸೊ ಮೇ ಬಿ ಅವರು ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಅವರು ನಿಮ್ಮ ಪ್ರೀತಿಗೆ. ಯಾಕೆಂತ ಅಂದ್ರೆ ಸೊ ಪ್ರೀತಿ ಅಲ್ಲದೆ ಅವರ ಜೀವನದಲ್ಲಿ ಏನೇ ಬೇಕು ಅಂತ ಅಂದ್ರೂ ಕೂಡ ಅದನ್ನ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ದೆ ನೀವು ಆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದೀರಾ, ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೀರಾ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರ ಫ್ಯಾಮಿಲಿನ ಅವ್ರಿಗೆ ಸಪೋರ್ಟಿವ್ ಆಗಿ ಇಲ್ದೇ ಇರೋ ಸಮಯದಲ್ಲೆಲ್ಲ ಅವರು ನಿಮಗೆ ಅವರು ಆಗಿದ್ದಾರೆ, ಅವ್ರಿಗೆ ನೀವು ಕೂಡ ಆಗಿದ್ದೀರಾ. ಸೊ ಐ ಥಿಂಕ್ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ತುಂಬಾನೇ ನಿಮ್ಗೆ ಕೃತಜ್ಞತೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲಿ ನೀನು ಬಂದಿರೋದಕ್ಕೆ ನನ್ನ ಜೀವನದಲ್ಲಿ ನಾನು ಇವತ್ತು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನೀನು ನನ್ನ ಜೊತೆಗೆ ಇರ್ಲಿಲ್ಲ ಅಂದಿದ್ರೆ ಇವತ್ತು ಇಷ್ಟೊತ್ತಿಗೆ ಏನ್ ಆಗ್ತಿದ್ನೋ ಏನೋ ಅಂತಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ಇದನ್ನೆಲ್ಲ ಹೇಳ್ಕೊಂಡಾಗ ತುಂಬಾ ಓವರ್ ಆಗಿ ಅನ್ಸುತ್ತೆ ಅಂತ ಹೇಳಿ ಮೇ ಬಿ ಒಂದ್ ವ್ಯಕ್ತಿ ಅವರ ಒಂದು ಫೀಲಿಂಗ್ಸ್ ನೆಲ್ಲ ಹೈಡ್ ಮಾಡ್ತಾರೆ ನಿಮ್ಮ ಹತ್ರ. ಬಟ್ ಅವರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ತುಂಬಾ ಸತಿ ಅನ್ಕೊಂಡಿದ್ದಾರೆ, ಇಲ್ಲ ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡ್ಬೇಕು, ನಾನು ಎಷ್ಟು ಅವ್ರನ್ನ ಇಷ್ಟಪಡ್ತೀನಿ, ಎಷ್ಟು ಪ್ರೀತಿಸ್ತೀನಿ, ಅವರ ಜೀವನದಲ್ಲಿ ಅವ್ರಿಲ್ಲ ನನ್ನ ಜೀವನದಲ್ಲಿ ಅಂದ್ರೆ ನನ್ನ ಜೀವನ ಯಾವ ತರ ಇರುತ್ತೆ ಅನ್ನೋದು ಕೂಡ ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಅದೆಲ್ಲಾನು ಕೂಡ ನಿಮ್ಮ ಹತ್ರ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನೀವು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ನನ್ನ ವ್ಯಕ್ತಿ ಅವ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ನೀವು ತುಂಬಾ ಸತಿ ಅನ್ಕೊಂಡಿದ್ದೀರಾ. ಅದನ್ನ ನೀವು ಕೇಳೂ ಇದ್ದೀರಾ. ಸೊ ನನ್ನ ಎಷ್ಟು ಇಷ್ಟಪಡ್ತಿದ್ಯಾ, ನಿಜವಾಗ್ಲೂ ಹೇಳು, ನನ್ನ ಜೀವನದಲ್ಲಿ ನೀನ್ ಸೀರಿಯಸ್ ಆಗಿದ್ಯಾ, ಅಥವಾ ನಿಜವಾಗ್ಲೂ ನಾನೇನೋ ನಿನ್ ಜೊತೆಗಿದ್ದೀನಿ ಅಂತ ಹೇಳಿ ಒಂದು ಸಿಂಪತಿಗಿದ್ಯಾ ಅನ್ನೋದೆಲ್ಲಾನು ಕೂಡ ನೀವು ಕೇಳಿರ್ಬಹುದು. ಬಟ್ ಆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಅವರು ನಿಮ್ಮ ಜೊತೆ ಜೀವನ ಕಳಿಬೇಕು, ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತಾನೆ ಅವರು ನಿಮ್ಮ ಜೊತೆಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಸೊ 2 ಆಫ್ ಕಪ್ಸ್ ಇದೆ. ಸೊ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್ ಅಂತಾನೂ ಇದೆ. ಸೊ ಯಾಕಂತ ಅಂದ್ರೆ ಇದು ಜನ್ಮದ ನಂಟು ಅಂತಾನೂ ಕೂಡ ಹೇಳ್ಬಹುದು. ಯಾಕಂತ ಅಂದ್ರೆ 2 ಕಾರ್ಡ್ ನ ನೋಡಿದಾಗ ಒಂದು ಪರ್ಫೆಕ್ಟ್ ಕಪಲ್. ಸೊ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಮ್ಯೂಚುವಲ್ ಕನೆಕ್ಷನ್ ಇದೆ. ಸೊ ಒಬ್ರು ಕೋಪ ಮಾಡ್ಕೊಂಡ್ರೆ ಇನ್ನೊಬ್ರು ಸಮಾಧಾನ ಮಾಡೋ ತರ ಇದೀರಾ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿಯ ಖುಷಿ, ಸಂತೋಷ ಪ್ರತಿಯೊಂದ್ರಲ್ಲೂ ನೀವು ಭಾಗ್ಯ ಆಗ್ತೀರಾ. ಸೊ ಈ ಕನೆಕ್ಷನ್ ಅಲ್ಲಿ ನೀವು ನೋಡ್ತಿರ್ಬೋದು ಏಂಜಲ್ಸ್ ಪ್ರೊಟೆಕ್ಷನ್ ಇದೆ, ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ. ಈ ಒಂದು ಕನೆಕ್ಷನ್ ಇಸ್ ಖಂಡಿತವಾಗ್ಲೂ ದಿಸ್ ಮೆಂಟ್ ಫಾರ್ ಯು. ಇದೆಲ್ಲಾನು ಕೂಡ ನೀವು ಹುಟ್ಟಕ್ಕಿಂತ ಮುಂಚೆನೆ ಡೆಸ್ಟಿನಿಯಲ್ಲಿ ಸ್ಟಾರ್ಸ್ ಅಲ್ಲಿ ಬರೆದು ಬಿಟ್ಟಿದ್ದಾರೆ, ಇಂಥ ವ್ಯಕ್ತಿಗೆ ಇಂಥವ್ರ ಸಿಗ್ಬೇಕು ಅಂತ. ಸೊ ಖಂಡಿತವಾಗ್ಲೂ ನೀವು ಅವ್ರ ಲೈಫ್ ಅಲ್ಲಿ ಇವತ್ತು ಜೊತೆಲಿ ಇದ್ದೀರಾ ಅಂದ್ರೆ ಇದು ಯಾವ್ದು ಕೂಡ ನೀವ್ ಮಾಡ್ಕೊಂಡಿರೋದಲ್ಲ, ದೇವ್ರು ನಿಮ್ಮಿಬ್ರನ್ನ ಪ್ರೀತಿ ಏನು ಅಂತ ತೋರಿಸ್ಲಿ ಅಂತ ಹೇಳಿ ಎಕ್ಸಾಂಪಲ್ ಗೆ ನಿಮ್ಮನ್ನ ಭೂಮಿ ಮೇಲೆ ಕಳಿಸಿದ್ದಾರೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಟ್ರಾಂಗ್. ಸೊ ಕ್ವೀನ್ ಆಫ್ ಸೋರ್ಸ್ ಇದೆ. ಇವತ್ತು ಅವ್ರು ಇಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಎಷ್ಟು ಮಟ್ಟಿಗೆ ಇವತ್ತು ಅವರ ಮೈಂಡ್ ನ ಟ್ರೈನ್ ಮಾಡ್ಕೊಂಡು ಯಾವುದೇ ರೀತಿ ಲೈಕ್ ಅಟ್ರಾಕ್ಷನ್ ಗೆ ಒಳಗಾಗದೆ ಒಂದು ಪ್ಯೂರ್ ಆಗಿ ಇವತ್ತು ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಮೈಂಡ್ ಸೆಟೆಡ್ ಇದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ ಇವತ್ತು ಅವ್ರ ಜೀವನದಲ್ಲಿ. ಅಂದ್ರೆ ನೀವು ಕೊಟ್ಟಿರುವಂತ ಸಪೋರ್ಟ್, ನೀವು ಅವ್ರ ಜೊತೆಲಿ ಇದ್ದೀರಾ ಅನ್ನೋ ಧೈರ್ಯ, ಆ ಕಾನ್ಫಿಡೆಂಟ್ ಇಂದ ಅವರು ಈ ರೀತಿ ನಿರ್ಮಾಣ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ತುಂಬಾ ಸತಿ ಅವರು ನಿಮ್ಮ ಜೀವನದಲ್ಲಿ ಬರಕ್ಕಿಂತ ಮುಂಚೆ ಅವ್ರಿಗೆ ತುಂಬಾ ಕಷ್ಟನೇ ನೋಡಿದ್ದಾರೆ. ಕಷ್ಟ ಏನು ಅವ್ರಿಗೆ ಹೊಸದೇನಲ್ಲ, ಬಟ್ ಅವರ ಮೈಂಡ್ ಸೆಟ್, ಸೊ ಅವ್ರ ಮೈಂಡ್ ಸೆಟ್ ಆ ಕಷ್ಟ ಇದ್ದಾಗ ಯಾವ ತರ ನಮ್ಮ ಮೈಂಡ್ ಟ್ರೈನ್ ಆಗಿರ್ಬೇಕು, ಎಷ್ಟು ಪಾಸಿಟಿವ್ ಥಾಟ್ಸ್ ಆಗಿ ಯೋಚನೆ ಮಾಡಬೇಕು, ಇದನ್ನೆಲ್ಲ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದೆಲ್ಲ ಒಂದಿವತ್ತು ಅವ್ರಿಗೆ ಸ್ಟ್ರಾಟಜಿ ಐಡಿಯಾಸ್ ಎಲ್ಲ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ಯು. ಯಾಕೆಂತಂದ್ರೆ ನೀವು ಅವ್ರನ್ನ ಅಷ್ಟೇ ಸಪೋರ್ಟಿವ್ ಆಗಿ ನೋಡ್ಕೊಂಡಿದ್ರ, ಅಷ್ಟೇ ಕಷ್ಟಪಟ್ಟು ಪ್ರತಿಯೊಂದರಲ್ಲೂ ಕೂಡ ನೀವು ಅವ್ರನ್ನ ಗೈಡ್ ಮಾಡಿರ್ಬೋದು. ಅಥವಾ ಇವತ್ತು ಅವರು ಅವ್ರ ಲೈಫಲ್ಲಿ ಏನೇ ಒಂದು ಸ್ಥಾನದಲ್ಲಿ ಇದ್ರು ದಟ್ ಈಸ್ ಆಲ್ ಅಬೌಟ್ ಯು. ಸೊ ಇದೆಲ್ಲದಕ್ಕೂ ಅವ್ರಿಗೆ ತುಂಬಾನೇ ಫೀಲ್ ಮಾಡ್ತಾರೆ. ಸೊ ನಾನು ಇವತ್ತು ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀನಿ, ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಅದು ನನ್ನ ಪಾರ್ಟ್ನರ್ ಅವರ ಅಂದ್ರೆ ಒಂದು ಪಾರ್ಟ್ನರ್ ಅವರ ಶ್ರಮ ಇದೆ. ಅಂದ್ರೆ ಅವ್ರು ಏನೆಲ್ಲ ಮಾಡ್ಬೇಕು, ಅವರು ನಿಮ್ಮ ಜಾಗದಲ್ಲಿ ಇದ್ದಾಗ ಅವ್ರು ಏನೆಲ್ಲ ಮಾಡ್ತಾ ಇದ್ರು ಅದನ್ನ ನಿಮ್ಮ ಮೂಲಕ ಅವರು ಮಾಡಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಇನ್ಸ್ಪಿರೇಷನ್ ಆಗಿ ತಗೊಂಡು ಇದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ. ಸೊ ಇದ್ರೆ ಈ ಒಂದು ವ್ಯಕ್ತಿ ಜೊತೆ ಇರ್ಬೇಕು, ಇದ್ರೆ ಇವ್ರ ತರ ಮೈಂಡ್ ಸೆಟ್ ಇರ್ಬೇಕು, ಇದ್ರೆ ಇವ್ರ ತರ ಲೈಫ್ ನ ಲೀಡ್ ಮಾಡ್ಬೇಕಪ್ಪ, ಈ ರೀತಿ ಅವರು ನಿಮ್ಮನ್ನ ಕೆಲವೊಂದು ವ್ಯಕ್ತಿಗಳ ಹತ್ರ ಸಜೆಷನ್ ಅಂದ್ರೆ ಲೈಕ್ ನಾವು ಹೇಳ್ಕೊಂಡಿರ್ಬೋದು, ಡಿಸ್ಕಸ್ ಮಾಡಿರ್ಬೋದು, ಇದೆಲ್ಲಾನು ಕೂಡ ಕಾರಣ ಆಗತ್ತೆ. ಅಂಡ್
Oh my god, 5 of Pentacles, King of Cups ಇದೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್, ಅದ್ರ ಜೊತೆಗೆ ತುಂಬಾ ಫಿಯರ್ ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಅವರು ಏನ್ ಫೀಲ್ ಮಾಡ್ತಾರೆ ಅಂದ್ರೆ ಅವ್ರಿಗಿರುವಂತ ಶಾರ್ಟ್ ಟೆಂಪರ್ಗೆ, ಅವ್ರಿಗಿರುವಂತ ರೂಡ್ ಬಿಹೇವಿಯರ್ಗೆ ಸೊ ನನ್ನ ವ್ಯಕ್ತಿ ಬಿಟ್ಟೋಗ್ತಾರ ಅನ್ನೋ ಒಂದು ಫಿಯರು ಕೂಡ ಇದೆ. ಅದ್ರ ಜೊತೆಗೆ ಅವರು ನಿಮ್ಮನ್ನ ಎಮೋಷನಲ್ ಆಗಿ, ಫಿಸಿಕಲಿ, ಮೆಂಟಲಿ ದಿಸ್ ಪರ್ಸನ್ ಇಸ್ ಅಟ್ಯಾಚ್ಡ್. ಸೊ ಯಾವ್ದೇ ರೀತಿ ಒಂದ್ ವ್ಯಕ್ತಿ ನಿಮ್ ಜೊತೆ ಟೈಮ್ ಪಾಸ್ ಅಂತೂ ಮಾಡ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ವೆರಿ ಸೀರಿಯಸ್. ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಫಸ್ಟ್ ಬಂದು ಹೇಳೋದು ಅವರು ನಿಮ್ಮ ಹತ್ರ. ಸೊ ಮೇ ಬಿ ಅವ್ರ ಫ್ಯಾಮಿಲಿ ಹತ್ರನೂ ಹೋಗಿ ಹೇಳೋದಿಲ್ಲ. ಸೊ ನನ್ನ ಜೀವನದಲ್ಲಿ ಇವತ್ತು ಹಿಂಗಾಯ್ತು, ನನ್ನ ಕೆಲಸದ ಟೈಮಲ್ಲಿ ಹಿಂಗಾಯ್ತು, ನನ್ನ ಫ್ರೆಂಡ್ಸ್ ಹಿಂಗೆ ಹೇಳಿದ್ರು, ಅದ್ಯಾವ್ದು ಕೂಡ ಅವ್ರ ಫ್ಯಾಮಿಲಿ ಹತ್ರನೂ ಶೇರ್ ಮಾಡಲ್ಲ. ಸೊ ಅವ್ರು ಬಂದು ನಿಮ್ಮ ಹತ್ರ ಏನೇ ಇದ್ರು ಅವ್ರು ನಿಮ್ಮ ಹತ್ರ ಸ್ಟ್ರೇಟ್ ಆಗಿ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅವ್ರ ಒಂದು ಹುಡುಗಿ ಜೊತೆ ಮಾತಾಡಿದ್ರು ಕೂಡ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಈ ಹುಡುಗಿ ನಾನು ಹಿಂಗ್ ಕೇಳಿದ್ಲು, ಈ ಹುಡುಗ ಹಿಂಗ್ ಕೇಳ್ದ. ಸೊ ಅದನ್ನ ಫಸ್ಟ್ ನಿಮ್ಮ ಹತ್ರನೇ ಬಂದು ಶೇರ್ ಮಾಡ್ಕೋತಾರೆ. ಸೊ ಮೇ ಬಿ ಕೆಲವೊಂದ್ಸತಿ ನಿಮ್ಗೆ ಜೆಲಸ್ ಕೂಡ ಫೀಲ್ ಆಗುತ್ತೆ, ಬಟ್ ಸ್ಟಿಲ್ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಯಾವುದೇ ರೀತಿ ಮುಚ್ಚು ಮರ ಇಡೋದಿಲ್ಲ. ಸೊ ದಿಸ್ ಪರ್ಸನ್ ಇಸ್ ವೆರಿ ಓಪನ್ ಹಾರ್ಟ್ ಪರ್ಸನ್. ಅವರ ಲೈಫ್ ಅಲ್ಲಿ ಯಾವುದೇ ರೀತಿ ಸೀಕ್ರೆಟ್ಸ್ ಆಗಿರ್ಲಿ ಅಥವಾ ಗುಟ್ಟುಗಳಾಗ್ಲಿ ನಿಲ್ಲಲ್ಲ. ಸೊ ಎಲ್ಲಾನು ಹೇಳ್ಬಿಡ್ತಾರೆ ನಿಮ್ಮ ಹತ್ರ. ಸೊ ಸೀಕ್ರೆಟ್ ಆಗಿ ಇಟ್ಕೊಳಲ್ಲ ಅವ್ರು ಯಾವ್ದು. ಸೊ ಡೆಫಿನೆಟ್ಲಿ ಏಸ್ ಆಫ್ ವಾನ್ಸ್ ಇದೆ. ಸೊ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಕಾರ್ಡ್. ಸೊ ಖಂಡಿತವಾಗ್ಲು ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ, ಖಂಡಿತವಾಗ್ಲೂ ಮ್ಯಾರೇಜ್ ಆಗ್ತಾರೆ. ದಿಸ್ ಪರ್ಸನ್ ಇಸ್ ಡೆಸ್ಟಿನೇಷನ್ ಪಾರ್ಟ್ನರ್ ಫಾರ್ ಯು. ಸೊ ಖಂಡಿತವಾಗ್ಲು ಯು ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾರೇಜ್. ಯಾವಾಗ ಆಗುತ್ತೆ ಅಂದ್ರೆ ವಿತಿನ್ ದ ನೆಕ್ಸ್ಟ್ 2 years ಒಳಗಡೆ, 1 year ಒಳಗಡೆ ಮ್ಯಾರೇಜ್ ಆಗ್ಬೋದು. ಆಲ್ರೆಡಿ ಮ್ಯಾರೇಜ್ ಆಗಿದ್ರ ಅಂದ್ರೆ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ, ನಿಮ್ಮನ್ನ ಇನ್ನೂ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೊ ಖಂಡಿತವಾಗ್ಲೂ ಒಂದ್ ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗಿದೆ ಅಂತಾರೆ, ಅವ್ರಿಗೆ ನಿಮ್ಮ ಪ್ರೀತಿ ಒಂದೇ ಇದ್ರೆ ಅವ್ರ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.